ಬೇಗ ನುಗ್ಗವರು ಅಂದರೆ ಹೋಗೋಂಥ ಜಾಗ ಒಂದೇನೆ. ಆದರೆ ನಮ್ಮ ಪವನ್ ಅವರು ಅದರದ ಸ್ವಲ್ಪ ನಿಧಾನವಾಗಿ ಹೋಗೋರು. ಎಷ್ಟೋ ಒಂದು 15 ದಿನದಲ್ಲಿ ಹೋಗೋರು, ಅವರು ಮುಂಚೆ ಹೋಗಿರೋರು 15 ದಿನದ ಹಿಂದೆ ಹೋಗಿ ಆ ಜಾಗವನ್ನು ತಲುಪೋರು. ಅಂದರೆ ಉದ್ದೇಶ ಒಂದೇ ಆಗಿರ್ತಿತ್ತು. ಯಾವುದೇ ತರಹದ ಭ್ರಷ್ಟಾಚಾರಗಳಾಗಿರ್ಬೋದು, ಭೂಮಿಗಳನ್ನ ನಾನು ಅವಾಗಲೇ ಹೇಳಿದ್ನಲ್ಲ, ಕಾಪಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿ. ಯಾವುದೇ ಒತ್ತುವರಿಗಳಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಆ ಥರದ್ನೆಲ್ಲ ಕೂಲಂಕುಷವಾಗಿ ಪರಿಶೀಲಿಸಿ ಅದನ್ನು ಫೈಲ್ನ ನೋಡಿ, ಲೇಟ್ ಆದರೂ ಪರವಾಗಿಲ್ಲ, ಅವರು ಏನೇ ಅಂದ್ಕೊಂಡ್ರೂ ಪರವಾಗಿಲ್ಲ, ಅದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಕಾಣಿಸ್ತಾ ಇತ್ತು. ನಮಗೆ ನಿಜಕ್ಕೂ ಬೇಕಾಗಿರ್ತಕ್ಕಂಥದ್ದು ಅದೇನೆ. ನಮಗೆ ಏನು ಪ್ರಭಾಕರ್ ಸರ್ IAS ಅಧಿಕಾರಿಗಳು ಹೇಳಿದ್ರು, ಭೂಮಿಯನ್ನು ಕಾಪಾಡಬೇಕು ಅಂತೇಳಿ. ಆ ಭೂಮಿಯನ್ನು ಕಾಪಾಡ್ತಕ್ಕಂತಹ ನಮ್ಮಲ್ಲಿ ಎಲ್ಲೋ ಒತ್ತುವರಿ ಆಗಿರ್ಬೋದು. ಗೌರ್ಮೆಂಟ್ ಫೀಲ್ಡ್ ಬರೋದಕ್ಕೆ ಮುಂಚೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡಿದ್ದೀನಿ. ಆ್ಯಕ್ಚುಲಿ ಮುಂಗೋಗಿ ಅಂತ ನಾನು ಫೇಮಸ್ ಇದ್ದಿದ್ದು. ಸೊ ಅದನ್ನು ಓವರ್ಟೇಕ್ ಕಂಟ್ರೋಲ್ ಮಾಡ್ಬೇಕಂತ ಅಂದ್ಬಿಟ್ಟಂತಂದರೆ ನನ್ನ ಲೈಫ್ ಸ್ಟೈಲನ್ನ ಬದಲಾವಣೆ ತಿಳ್ಕೊಂಡೆ. ಮುಖ್ಯವಾಗಿ ಏನಂತಂದರೆ ಅಧ್ಯಾತ್ಮ, ಮಾರ್ನಿಂಗ್ ಬೆಳಿಗ್ಗೆ ತಕ್ಷಣ ಏನು ಧ್ಯಾನ ಮಾಡೋದು, ಇವುಗಳನ್ನ ಕಂಟಿನ್ಯೂಸ್ ಆಗಿ ಮುಂಚೆ ಯಾವತ್ತೂ ಮಾಡ್ತಾ ಇರಲಿಲ್ಲ. ಗೌರ್ಮೆಂಟ್ ಸರ್ವಿಸ್ ಬಂದಾದ್ಮೇಲೆ ಕೂಡ ನನಗೆ ಇವನ್ ಮೈಸೂರು ADIಗೂ ಕೂಡ ಹೇಳಿದ್ರು, ಇದೊಂದು ಅಳವಡಿಸ್ಕೊಳ್ಳಿ, ಸ್ವಲ್ಪ ಚೇಂಜ್ ಆಗುತ್ತೆ ಅಂತ ಅನ್ಕೊಂತೀನಿ. ಹೋಗಿ ಕೆಲವು ಮೆಂಬರಲ್ಲಿ ಕೊಡಕ್ಕೆ ಎಲ್ಲ ಭಾಗವಹಿಸಿ ಅವರೆಂದೂ ಅವರತನವನ್ನು ಕಳ್ಕೊಂಡೇ ಇಲ್ಲ. ಯಾವಾಗಲೂ ಹೆಂಗೆ ಕಾಮ್ ಆಗಿರ್ತಿದ್ರೋ ಅದೇ ಕಾಮ್ನೆಸ್ಸಲ್ಲಿ ಯಾವಾಗಲೂ ಇರ್ತಿದ್ರು. ಅವರು ಸುಸ್ಥಿರ ಕಾಪಾಡ್ಕೊಳ್ಳೋದು ಭಾಳ ಕಷ್ಟ. ಸ್ಥಿರವಾಗಿರ್ಬೋದು, ಸುಸ್ಥಿರ ಅಂದರೆ ಯಾವಾಗಲೂ ಒಂದು ಲೆವೆಲ್ನಲ್ಲಿ ಏನು ಕಾಪಾಡ್ಕೋಬೇಕೋ ತನ್ನತನವನ್ನು ಕಾಪಾಡ್ಕೊಳ್ಳೋದು ತುಂಬ ಕಷ್ಟ. ಅದರಲ್ಲೂ ನೌಕರಿನಲ್ಲಿ, ಅದರಲ್ಲೂ ವಿಶೇಷವಾಗಿ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ. ಯಾಕೆಂದರೆ 99 ಭಾಗ ಅವ್ರು ತಪ್ಪು ತಿಳ್ಕೊಬಾರ್ದು.